ಅವರೆಲ್ಲರೂ ಗಾಢ ನಿದ್ರೆಯಲ್ಲಿದ್ದವರು. ಆದರೆ ಈ ಜವರಾಯನ ವಕ್ರದೃಷ್ಟಿ ಬಿದ್ದಿದ್ರಿಂದ ಇಡೀ ಬಸ್ಸೇ ಧಗಧಗಿಸಿದೆ. ಬ್ಯಾಚುಲರ್ ಪಾರ್ಟಿಗೆ ಹೊರಟಿದ್ದವರು ಬಸ್ನಿಂದ ಹೊರಬರಲಾಗದೆ ಸುಟ್ಟು ಕರಕಲಾಗಿದ್ದಾರೆ. ಒಬ್ಬರ ಕಥೆಯು ರಣರೋಚಕ. ಬಸ್ ಅಪಘಾತದ ಕಂಪ್ಲೀಟ್ ಸ್ಟೋರಿ ನಮ್ಮ ಮುಂದೆ. ಜವರಾಯನ ಅಟ್ಟಹಾಸಕ್ಕೆ 6 ಮಂದಿ ಸಜೀವ ದಹನ. ಕ್ರಿಸ್ಮಸ್ ಹಬ್ಬಕ್ಕೆ ಹೊರಟವರ ದುರಂತ ಅಂತ್ಯ. 33 ಜನರಲ್ಲಿ 28 ಮಂದಿ ಬದುಕಿದ್ದೇ ರಣರೋಚಕ. ಎಸ್, ವರ್ಷಾಂತ್ಯದಲ್ಲಿ ಮತ್ತೊಂದು ಕಂಡು ಕೇಳರಿಯದ ಘಟನೆಯೊಂದು ನಡೆದು ಹೋಗಿದೆ. ಆಂಧ್ರದ ಕರ್ನೂಲು ಬಸ್ ದುರಂತದ ಬಳಿಕ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಜವರಗೊಂಡನಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಸೀಬರ್ಡ್ ಖಾಸಗಿ ಬಸ್ಗೆ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ 6 ಮಂದಿ ಸಜೀವ ದಹನಗೊಂಡಿದ್ದಾರೆ. ಸೀಬರ್ಡ್ ಟ್ರಾವೆಲ್ಸ್ನ ಬಸ್ನಲ್ಲಿದ್ದ 33 ಮಂದಿ ಪ್ರಯಾಣಿಕರ ಪೈಕಿ 6 ಮಂದಿ ಗುರುತು ಸಿಗದ ಹಾಗೆ ಸಜೀವ ದಹನಗೊಂಡಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಬಸ್ ಸೀಬರ್ಡ್ ಟ್ರಾವೆಲ್ಗೆ ಸೇರಿದ್ದಾಗಿದ್ದು ಇದು ಬೆಂಗಳೂರು ಟು ಗೋಕರ್ಣ ಮಾರ್ಗವಾಗಿ ಸಂಚಾರ ನಡೆಸುತ್ತಿತ್ತು. ಬೆಂಗಳೂರು, ತುಮಕೂರು, ಶಿರಾ, ಜವರಗೊಂಡನಹಳ್ಳಿ ದುರಂತ ಸ್ಥಳ. ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಶಿರಸಿ, ಗೋಕರ್ಣಕ್ಕೆ ತಲುಪಿತ್ತು. ಆದರೆ ದುರದೃಷ್ಟವಶಾತ್ ಜವರಾಯನ ಅಟ್ಟಹಾಸದಿಂದ ಬಸ್ಗೆ ಬೆಂಕಿ ಆಹುತಿಯಾಗಿದೆ. ದುರಂತದಲ್ಲಿ ಸಾವನ್ನಪ್ಪಿದ ಬಹುತೇಕರು ಹೆಣ್ಣು ಮಕ್ಕಳೇ. ಬಿಂದು, ಗ್ರೇಯಾ, ಮಾನಸ, ನವ್ಯ, ರಶ್ಮಿ ಮತ್ತು ಲಾರಿ ಡ್ರೈವರ್ ಸೇರಿ 6 ಮಂದಿ ಸಾವನ್ನಪ್ಪಿದ್ದಾರೆ. ರಶ್ಮಿ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು. ತನ್ನ 3 ಗೆಳತಿಯರ ಜೊತೆ ರಶ್ಮಿ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ತಮ್ಮೂರಿಗೆ ಹೋಗಲು ಹೊರಟಿದ್ರು. ಕ್ರಿಸ್ಮಸ್ ರಜೆ ಇದ್ದಿದ್ದರಿಂದ ಕಂಪನಿಯಲ್ಲಿ 4 ದಿನಗಳ ಕಾಲ ರಜೆ ಪಡೆದಿದ್ರು. ಬೆಂಗಳೂರಿನಲ್ಲಿ ಡೆಲಾಯ್ಡ್ ಕಂಪನಿಯಲ್ಲಿ ರಶ್ಮಿ ಕೆಲಸ ಮಾಡುತ್ತಿದ್ರು. ಸೊ ಇವಾಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸಿದ್ದಾರೆ. ಅವರು ಒಂದು 6-7 ಜನ ಹೋಗಿದ್ರು, ಕಸಿನ್ಸ್ ಎಲ್ಲ. ಸೊ ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಅದು ಏನಾಗಿದೆ, ಬಸ್ ಹೆಂಗೆ ಆಕ್ಸಿಡೆಂಟ್ ಆಗಿದೆ ನಮ್ಗಿನ್ನ ಇನ್ಫಾರ್ಮೇಶನ್ ಏನಿಲ್ಲ. ಇವಾಗ ಅದೇ ಒಂದು ಇಬ್ಬರೇನೋ ಸ್ಪಾಟ್ ಆಗಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಗ್ರೂಪಲ್ಲೂ. ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಕಸಿನ್ಸ್ ಎಲ್ಲ ಯಾರ್ಯಾರ ಹೆಸರು ಏನೋ ನನಗೂ ಐಡಿಯಾ ಇಲ್ಲ. ಚಿತ್ರದುರ್ಗದ ಬಸ್ ಸಾವಿನ ರಹಸ್ಯ ಬಹಿರಂಗ. ಟ್ಯಾಂಕರ್ ಮೇಲ್ಭಾಗದ ಸೀಟುಗಳಲ್ಲಿ ಕುಳಿತಿದ್ದೇ ತಪ್ಪಾಯಿತು. ಇನ್ನು ಸಾವನ್ನಪ್ಪಿದವರೆಲ್ಲರೂ ಬಸ್ನ ಡೀಸೆಲ್ ಟ್ಯಾಂಕ್ ಇದ್ದ ಭಾಗದಲ್ಲಿ ಕುಳಿತಿದ್ರು. ಚಿತ್ರದುರ್ಗ ಕಡೆಯಿಂದ ಹೊರಟಿದ್ದಂತ ಬಸ್ ಕಂಟೈನರ್ ಲಾರಿ ಹೆದ್ದಾರಿಯ ಡಿವೈಡರ್ಗೆ ಗುದ್ದಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಗುದ್ದಿದೆ. ಇದರಿಂದ ತಕ್ಷಣವೇ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹೊತ್ತಿಕೊಂಡಿದೆ. ತಕ್ಷಣ ಡೀಸೆಲ್ ಟ್ಯಾಂಕ್ ಸ್ಫೋಟವಾಗಿ ಬೆಂಕಿ ಹೊತ್ತಿಕೊಂಡಿದೆ. ಡೀಸೆಲ್ ಟ್ಯಾಂಕ್ನ ಮೇಲ್ಭಾಗದ ಸೀಟುಗಳಲ್ಲಿ ಕುಳಿತಿದ್ದವರು ಬಸ್ನಿಂದ ಹೊರಗೆ ಬರಲು ಸಮಯವೇ ಸಿಕ್ಕಿಲ್ಲ. ಇದರಿಂದ ಆ ಭಾಗದಲ್ಲಿ ಕುಳಿತಿದ್ದ 6 ಮಂದಿ ದಾರುಣವಾಗಿ ಸುಟ್ಟು ಕರಕಲಾಗಿ ಸಾವನ್ನಪ್ಪಿದ್ದಾರೆ. ನಿಮಗೆ ಗೊತ್ತಿರುವಂತೆ ಬೆಳಗಿನ ಜಾವ 2 ಗಂಟೆಗೆ ಒಂದು ಅಪಘಾತ ಆಗಿದೆ. ಹಿರಿಯೂರಿನ ಜವನಕೊಂಡ ವಿಲೇಜ್ ಹಳ್ಳಿಯ ಸಮೀಪ. ಹಿರಿಯೂರು ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಒಂದು ಕಂಟೈನರ್ ಲಾರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸೀಬರ್ಡ್ ಬಸ್ಸಿಗೆ ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ವೇಗವಾಗಿ ಹೋಗಿ ಮೀಡಿಯನ್ ದಾಟಿ ಡಿಕ್ಕಿ ಹೊಡೆದಿದೆ. ಬಹುಶಃ ಅದು ಬಸ್ನ ಡೀಸೆಲ್ ಟ್ಯಾಂಕರ್ಗೆ ಹೊಡೆದಿರಬೇಕು ಅಂತ ಗೋಚರ ಆಗ್ತಾ ಇದೆ. ದುರಂತದಲ್ಲಿ ದಾರುಣ ಅಂತ್ಯಗೊಂಡವರ ಮೃತದೇಹ ಪತ್ತೆಯಾಗದ ಹಿನ್ನೆಲೆ ಅವರನ್ನ ಕಂಡುಹಿಡಿಯಲು ಪೊಲೀಸರು ಡಿಎನ್ಎ ಮೊರೆ ಹೋಗಿದ್ದಾರೆ. ಡಿಎನ್ಎ ಪಡೆದ ನಂತರ ಅವರ ಮೃತದೇಹವನ್ನ ಅವರ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುವುದು. ಇನ್ನು ಈ ಆಘಾತದ ಬಗ್ಗೆ ಸಿಎಂ, ಡಿಸಿಎಂ ಸೇರಿ ಹಲವು ನಾಯಕರು ಸಂತಾಪವನ್ನು ಸೂಚಿಸಿದರು. ಇನ್ನು ಈ ಘಟನೆಯಲ್ಲಿ ಸಾವನ್ನಪ್ಪಿದವರಿಗೆ ರಾಜ್ಯ ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಘೋಷಣೆ ಮಾಡಿದರು. ಇಂತಹ ಘಟನೆ ನಡೆಯಬಾರದಿತ್ತು. ನಡೆದಿರುವುದರ ಬಗ್ಗೆ ತನಿಖೆ ನಡೆಸುತ್ತೇವೆ ಎಂದು ಸಾರಿಗೆ ಸಚಿವರು ತಿಳಿಸಿದರು. ಇದು ಸೀಬರ್ಡ್ ಅಂತ ಒಂದು ಬಸ್ಸು, ಲಕ್ಸುರಿ ಬಸ್ಸು. ಅದು ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ. ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾಯಿದೆ. ಲಾರಿ ಯೂಶಲಾಗಿ ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಅದೇ ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು, ಎರಡರಲ್ಲೊಂದು. ಅದಕ್ಕೆ ನಮ್ಮ ಕಮಿಷನರು ಯೋಗೇಶು, ಅಡಿಷನಲ್ ಕಮಿಷನರು ಓಂಕಾರೇಶ್ವರವರು ಇಬ್ಬರು ಬೆಳಿಗ್ಗೆನೇ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು. ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ.
ಒಟ್ಟಾರೆ ವರ್ಷಾಂತ್ಯದಲ್ಲಿ ಮತ್ತೊಂದು ಘಟನೆ ನಡೆದಿರುವುದು ನಿಜಕ್ಕೂ ದುಃಖಕರವಾದದ್ದು. ಕರ್ನೂಲು ಸಮೀಪ 41 ಪ್ರಯಾಣಿಕರನ್ನ ಹೊತ್ತು ಸಾಗುತ್ತಿದ್ದ ಖಾಸಗಿ ಬಸ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬಳಿಕ ಬಸ್ಗೆ ಬೆಂಕಿ ಹೊತ್ತಿಕೊಂಡಿತ್ತು. ಇದೀಗ ಅದೇ ಮಾದರಿಯಲ್ಲಿ ಮತ್ತೊಂದು ಘಟನೆ ನಡೆದಿರುವುದು ನಿಜಕ್ಕೂ ದುರಂತ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.